ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ರಸ್ತೆ ಬದಿಯ ಔಷಧಿ ಗಿಡ ಅಂತಲೇ ಕರೆಯಲ್ಪಡುವ ತಗಚೆ ಸೊಪ್ಪಿನ ರುಚಿಕರವಾದ ಆರೋಗ್ಯಕರವಾದ ಮಸಾಲ ರೊಟ್ಟಿಯನ್ನು ಮಾಡುವ ತಾಳಿಪೀಠ್ ಥರನೇ ಈ ರೊಟ್ಟಿ ಟ್ರೈ ಮಾಡಿದ ಮೇಲೆ ಖಂಡಿತವಾಗಿಯೂ ಇಷ್ಟ ಆಗ್ತದೆ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇದು ತಗಚೆ ಸೊಪ್ಪು. ನಾವಿದನ್ನು ತೊಜಂಕ್ ಅಂತ ಹೇಳ್ತೇವೆ. ರಸ್ತೆ ಬದಿಯಲ್ಲಿ ಸಿಗುವ ಔಷಧೀಯ ಗಿಡ ಇದು. ಇದನ್ನು ನೀಟಾಗಿ ತೊಳೆದುಕೊಂಡು ಎಲೆಯನ್ನು ನಾನು ದಂಟಿನಿಂದ ಸಪ್ರೇಟ್ ಮಾಡಿ ಇಟ್ಕೊಳ್ತೇನೆ. 1 ಲೋಟದಷ್ಟು ಕುಚ್ಚಿಗೆ ಅಕ್ಕಿಯನ್ನು 8 ಗಂಟೆಗಳಷ್ಟು ಕಾಲ ನೆನೆಸಿಟ್ಟಿದ್ದೇನೆ. ಅಂದರೆ ನೈಟಿಗೆ ನೆನೆಸಿಟ್ಟು ಬೆಳಗ್ಗೆ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ, 4 ರಿಂದ 5 ಘಾಟಿ ಮೆಣಸು, 1 ಬೌಲ್ನಷ್ಟು ತೆಂಗಿನಕಾಯಿ, ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 2 ಈರುಳ್ಳಿ, ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. ಕ್ಲೀನ್ ಮಾಡಿ ತೊಳೆದು ಇಟ್ಟಂತಹ ತೊಗಚೆ ಸೊಪ್ಪನ್ನು ಕೈಯಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ಆದಷ್ಟು ಕೈಯಲ್ಲೇ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಎಲ್ಲವನ್ನು ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ಪರ್ಫೆಕ್ಟಾದ ಒಂದು ಮಿಕ್ಸ್. 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ಳುವವರು ಹಾಕ್ಕೊಳ್ಬಹುದು, ಆಪ್ಷನಲ್ ಬೆಲ್ಲ. ಚೆನ್ನಾಗಿ ಮಿಕ್ಸ್ ಆಯಿತು. ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬಹುದು. ಮಿಕ್ಸ್ ಆದ ನಂತರ ಇದನ್ನು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು 1 ರಿಂದ 2 ಡ್ರಾಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಎಲೆಯ ಮೇಲೆ ಹಾಕಿ ತಟ್ಟಿಕೊಳ್ಳುವ ಕೈಯಲ್ಲಿ. ನಂತರ ಇದನ್ನು ಫ್ರೆಂಡ್ಸ್ ನುಣ್ಣಗೆ ರುಬ್ಬಿಕೊಳ್ಬೇಕು. ಅಕ್ಕಿಯನ್ನು ಬಿಸಿಯಾದ ತವದ ಮೇಲೆ ಹಾಕಿಕೊಂಡು ಸ್ವಲ್ಪ 4 ಬದಿಗೂ ಪ್ರೆಸ್ ಮಾಡಿಕೊಂಡು ಎಲೆಯನ್ನು ಸಪ್ರೇಟ್ ಮಾಡಿಕೊಳ್ಳುವ. ಸ್ವಲ್ಪ ತುಪ್ಪ ಅಥವಾ ತೆಂಗಿನೆಣ್ಣೆಯನ್ನು ಹಾಕಿಕೊಳ್ಳಿ. ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಎರಡೂ ಬದಿಯು ಹೊಂಬಣ್ಣಕ್ಕೆ ಬರುವವರೆಗೆ ನಿಧಾನವಾಗಿ ಕಾಯಿಸ್ಕೊಳ್ಳುವ. ತುಂಬ ಸಾಫ್ಟ್ ಇರ್ತದೆ, ನಿಧಾನವಾಗಿ ತಿರುವಿ ಹಾಕ್ಕೊಳ್ಬೇಕು. ಎರಡೂ ಬದಿಯು ಕಾದ ನಂತರ ಬಿಸಿ ಬಿಸಿಯಾದ ತಗಚೆ ಸೊಪ್ಪಿನ ಮಸಾಲ ರೊಟ್ಟಿ ಜೊತೆ ಬೆಣ್ಣೆಯನ್ನು ಹಾಕ್ಕೊಂಡು ಟೇಸ್ಟ್ ಮಾಡುವ. ನಾವು ಪತ್ರೊಡೆಯನ್ನು ಯಾವ ಥರ ತಿಂತೇವೆ ಅದೇ ರುಚಿಯನ್ನು ಈ ರೊಟ್ಟಿಯು ಹೊಂದಿರ್ತದೆ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಆರೋಗ್ಯಕರವಾದ ರೆಸಿಪಿಗೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.